ಪಲ್ಲವಿ, ನಿನಗಿರೋ ಒಳ್ಳೆ ಮನ್ಸಿಗೆ ಆ ದೇವ್ರು ಒಳ್ಳೇದೇ ಮಾಡ್ತಾನಮ್ಮ. ಗ್ಯಾಪ್ ಸಿಕ್ಕಿದ್ರೆ ಸಾಕು, ಬರೀ ಪೂಸಿ ಹೊಡೆಯೋದೇ ಆಯ್ತು. ಅದೇ ಅವಳು ಕೆಲ್ಸಕ್ಕೆ ಹೋಗಿ ದುಡಿತಾ ಇದ್ದಾಳಲ್ವಾ? ಹಾ, ಏನ್ ಮಾಡ್ತೀರಾ, ಅವಳೊಂದ್ಸರಿ ಮದ್ವೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅವಾಗ ಗೊತ್ತಾಗುತ್ತೆ ಮನೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿರಲ್ಲ ಅಂತ. ನಡೀರಿ. ಬಾ, ಇದಕ್ ಮಾತ್ರ ನಾನ್ ಬೇಕು. ಅವರ ಇನ್ನುವರೆಗೂ ಫೋನ್ ಬಂದಿಲ್ಲ ಅಂತಂದ್ರ ಇನ್ನು ಕೆಲಸನ ಆಗಿಲ್ಲ ಅಂತ ಅರ್ಥ. ಅದಕ್ಕ ನಿಮಗೆ ಹೆದರ್ಕೊಂಡು ಆಕಿ ಫೋನ ಮಾಡಿಲ್ಲ. ಆಕಿನೇ ಫೋನ್ ಮಾಡಕ್ ಹತ್ಯಾಳ ಅಂದ್ರ ಕೆಲಸ ಆಗಿರ್ಬೇಕಾ? ಏನಾತ? ಇಬ್ರು ಒಟ್ಟಿಗೆ ಹೋಗಿ ಅಭಿಷೇಕ ಮಾಡಿ ಪೂರ್ತಿ ವ್ರತನ ಸಮಾಪ್ತಿ ಮಾಡ್ಬಿಟ್ರು. ಇದು ಹೇಳಕ್ಕ ಫೋನ್ ಹಚ್ಚಿ ನೀನು? ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಎಷ್ಟು ಸಲ ಅಂತ ನಿನಗೆ ಅವಕಾಶ ಕೊಡೋದು? ಮೇಡಮ್, ಇದು ಒಂದೇ ಸರ್ತಿ ಮೇಡಮ್, ಪ್ಲೀಸ್ ಮೇಡಮ್, ಇದೊಂದ್ ಸರಿ ಕ್ಷಮಿಸಿ, ಇನ್ ಯಾವತ್ತೂ ಹಿಂಗ್ ಮಾಡಲ್ಲ. ಪದೇ ಪದೇ ಅವಕಾಶ ಕೊಡ್ತಿದ್ದೀನಿ ಅಂತಂದ್ರೆ ಏನ್ ಅನ್ಕೊಂಡಿದ್ದಿ? ಇದಾ ಕೊನೆ. ಇನ್ನೊಂದ್ಸಲ ವಾಡೆ ಕಡೆ ಬಂದ್ರ ಅಯ್ಯೋ, ನಿನ್ ತಲೆನ ತೆಗೆದು ಬಿಡ್ತೀನಿ. ಮೇಡಮ್ ಮೇಡಮ್, ಮಡಗ ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಯಸ್ಕೊಳಂಗಾಯ್ತು, ದುಡ್ಡು ಕೂಡ ಸಿಕ್ಕಿಲ್ಲ. ನನ್ನ ಹಣೆ ಬರ್ದಲ್ಲಿ ದುಡ್ಡಿನ ಯೋಗನೇ ಬರ್ದಿಲ್ಲ ಅನ್ಸುತ್ತೆ. ಇಲ್ಲ, ಇವಳನ್ನೆಲ್ಲ ನಂಬ್ಕೊಂಡ್ ಕೂತ್ರ ಆಗೋದಿಲ್ಲ. ನಾನಾ ಕಡಗಿಳಿಬೇಕು. ಈ ವ್ರತನ ತುಂಬ ಕಡಿಮೆ ಜನ ಮಾಡೋಂಥದ್ದು. ಶುರು ಮಾಡಿದಂಗೆ ಈ ವ್ರತ ಒಂದಲ್ಲ ಒಂದು ವಿಘ್ನಗಳಿಂದ ವ್ರತ ನಿಂತೋಗುತ್ತೆ. ಭಗವಂತನ ಇಚ್ಛೆ ಇತ್ತು ಅನ್ಸುತ್ತೆ, ಅದಕ್ಕೆ 108 ವಿಘ್ನ ಬಂದ್ರು ಎಲ್ಲರನ್ನೂ ದಾಟಿ ಈ ವ್ರತ ಪೂರ್ಣಗೊಳಿಸ್ಬಿಟ್ರಿ. ಪುರೋಹಿತ್ರೆ, ಇನ್ ಮುಂದೆ ಇವ್ರಿಗೇನು ಆಗೋದಿಲ್ಲ ಅಲ್ವಾ? ಶತ್ರುನಾಶ ಪೂಜೆ ಮಾಡಿದ್ಮೇಲೆ ಶತ್ರುನಾಶ ಆಗ್ಲೇಬೇಕಲ್ಲಮ್ಮ. ನಮಗಿರೋ ಶತ್ರು ಅಂದ್ರೆ ಆ ಭೀಮಾಂಬಿಕಾ. ಅವಳಿರೋವರೆಗೂ ಪಲ್ಲವಿಯವ್ರಿಗೆ ನೆಮ್ಮದಿ ಇಲ್ಲ. ನಾನು ಏನು ಮಾಡೋಕ್ಕಾಗ್ಲಿಲ್ಲ, ಬರೀ ಬಯಸ್ಕೊಳ್ಳೋದೇ ಆಯ್ತು ನನ್ನ ಹಣೆ ಬರಕ್ಕೆ. ನಿಮ್ಮಿಬ್ಬರಲ್ಲೂ ವಿಶೇಷವಾದಂಥ ಒಂದು ಗುಣ ಇದೆ. ಇಬ್ರು ಒಟ್ಟಾಗಿ ಏನೇ ಮಾಡಿದ್ರು ಅದನ್ನು ಜಯಿಸಂತ ಶಕ್ತಿ ನಿಮ್ಗಿದೆ. ಒಂದಾಗಿ ಹೋರಾಡಿ ಒಂದಾಗಿ ಗೆಲ್ಲಿ. ಸದಾಕಾಲ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಶತಮಾನಂ ಭವತಿ ಶತಾಯೋ ಪುರುಷೇಂದ್ರಿಯ ಆಯುಷೇಂದ್ರಿಯಾದಿ ಪ್ರತಿಷ್ಠತಿ. ಅಮ್ಮ, ಪೂಜೆ ಎಲ್ಲ ಸಾಂಗವಾಗಾಯ್ತು, ಪೂಜೆ ಮುಗೀತು. ಅಮ್ಮ ಬನ್ನಿ, ನಿಮಗೆ ಪ್ರಸಾದ ಕೊಡ್ತೀನಿ. ಆಯ್ತು. ಬಂದ್ ಕೆಲಸ ಅಂತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಪ್ರಸಾದ ಮಾತ್ರ ಘಮ ಅಂತಿದೆ, ಅದನ್ನಾದ್ರೂ ತಿನ್ನೋಣ. ವಿಕ್ರಾಂತ್ ಅವ್ರೆ, 1 ನಿಮಿಷ. ಏನು ಕೇಳಿಸ್ಕೊಂಡ್ರಾ? ಪುರೋಹಿತ್ರೇನ್ ಹೇಳಿದ್ರು ಅಂತ? ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡಿ ಅಂದಿದ್ದಾರೆ. ಆ ದೇವ್ರೆ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಅಂತಂದ್ರು, ನೀವು ಮಾತ್ರ ನಾನು ಒಂಟಿಯಾಗೆ ಕೆಲಸ ಮಾಡ್ತೀನಿ ಅಂತಿರಲ್ಲ. ಇವಾಗ ನಾನ್ ನಿಮ್ ಮಾತ್ ಕೇಳದ ಅಥವಾ ದೇವ್ರ ಮಾತ್ ಕೇಳದ? ಏನು ಕಿಂಡಲ್ಲ? ಕಿಂಡಲ್ ಏನ್ ಮಾಡ್ತಿಲ್ಲ, ನನ್ನನ್ನ ಈ ಕೇಸಿಂದ ಹೊರಗಿಡೋ ವ್ಯರ್ಥ ಪ್ರಯತ್ನ ಮಾಡ್ಬಿಡಿ ಅಂತ ಹೇಳ್ತಿದ್ದೀನಿ. ಆ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರುತ್ತೆ. ಎಷ್ಟ್ ದಿನದವರೆಗೂ? ನೀವು ಈ ಕೇಸಿಂದ ದೂರ ಹೋಗುವವರೆಗೂ.
ಹಾಗಿದ್ರೆ ಅದು ಈ ಜನ್ಮದಲ್ಲಿ ಆಗಲ್ಲ ಬಿಡಿ. ನೋಡೋಣವಾ ನಾನ್ ಗೆಲ್ತೀನ ಅಥವಾ ನೀವು ಗೆಲ್ತೀರಾ ಅಂತ. ಚಾಲೆಂಜಾ? ಚಾಲೆಂಜ್ ಅಂತ ಚಾಲೆಂಜ್. ಇದೇನಾದ್ರೂ ಮಕ್ಕಳಾಟನಾ? ಚಿಕ್ಕ ಮಕ್ಳ ತರ ಆಡ್ತಿರಲ್ಲ ವಿಕ್ರಾಂತ್ ಅವ್ರೆ ನೀವು. ಯಾವ್ದಾದ್ರೂ ಒಳ್ಳೆ ವಿಚಾರಕ್ಕೆ ಚಾಲೆಂಜ್ ಮಾಡೋದ್ ಬಿಟ್ಟು ಹೋಗಿ ಹೋಗಿ ಈ ವಿಚಾರಕ್ಕೆ ಚಾಲೆಂಜ್ ಮಾಡ್ತಿದ್ದೀರಾ. ನೀವು ಈ ಕೇಸಿಂದ ದೂರ ಸರಿಯೋದು ಒಳ್ಳೆ ವಿಚಾರನೇ. ಅದು ನಿಮಗಿರ್ಬೋದು, ನನ್ ಪಾಲಿಗಲ್ಲ. ಇವಾಗೇನು ನನಗೆ ಸಿಟ್ಟು ತರಿಸ್ಬೇಕು ಅಂತಾನೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನಾನೆಲ್ಲಿ ನಿಮ್ ಮೇಲೆ ಕೋಪ ಮಾಡ್ಕೊಂಡೆ? ನಾನ್ ನನ್ ಮೇಲೆನೇ ಕೋಪ ಮಾಡ್ಕೊಂಡೆ. ಎಷ್ಟೇ ಆದ್ರೂ ನಾನ್ ಸೀನಿಯರ್ ಅಲ್ವಾ, ನಾನ್ ಜೂನಿಯರು. ಬಡವನ್ ಕೋಪ ದವಡೆಗ್ ಮೂಲ ಅನ್ನೋ ತರ ಆಗತ್ತೆ ನಿಮ್ ಮೇಲೆ ನಾನ್ ಕೋಪ ಮಾಡ್ಕೊಂಡ್ರೆ. ಪಾ ನಿಮಗೆ ಕೋಪ ಬರಲ್ವಾ ನನ್ ಮೇಲೆ? ಹಾ, ಇವಾಗ ಅದೇನೋ ಹೇಳಿದ್ರಲ್ಲ, ಬಡವನ್ ಕೋಪ ದವಡೆಗ್ ಮೂಲ. ಅಷ್ಟು ತಾಳ್ಮೆ ಇರೋರು ನನಗ್ ಬೈಲೇಬೇಕು ಅಂತ ಮನೆವರೆಗೂ ಯಾಕೆ ಹುಡ್ಕೊಂಡ್ ಬಂದಿದ್ರಿ? ಅದು ನಾನೇನು ಬೈಬೇಕು ಅಂತ ಅಲ್ಲಿಗೆ ಬಂದಿಲ್ಲ. ಓ ಇವಾಗ ಕ್ಲಾರಿಟಿ ಸಿಕ್ತು ಬಿಡಿ, ನೀವೇನಕ್ಕೆ ಬಂದಿದ್ರಿ ಅಂತ. ಇವಾಗ ಗೊತ್ತಾಗೋಯ್ತು. ಏನಕ್ಕೆ? ಏನು? ನನ್ ಜೊತೆ ಶವರಲ್ಲಿ ಸ್ನಾನ ಮಾಡಬೇಕು ಅಂತನಾ? ನಿಜ ತಾನೆ? ಯಾಕ್ರಿ ಓಡೋಗ್ತಾ ಇದ್ದೀರಾ? ನಿಂತ್ಕೊಳ್ರಿ. ನಿಜ ಹೇಳ್ದೆ ಅಂತ ಭಯನಾ? ನನ್ಗೇನ್ ಭಯ? ಮನೇಲಿ ಸುಮ್ನೆ ಕೂತಿದ್ದವ್ರನ್ನ ಕರ್ಕೊಂಡ್ ಬಂದು ಮತ್ತೆ ಆಫೀಸಲ್ಲಿ ಕೂರೋ ತರ ಮಾಡ್ದೆ ನೋಡಿ, ಅದು ನಾನ್ ಮಾಡಿದ ದೊಡ್ಡ ತಪ್ಪು. ಹಲೋ, ಸಮಾಧಾನ. ನೀವು ಬರಕ್ ಮುಂಚೆ ರಾಯದುರ್ಗದಲ್ಲಿ DC ಆಗಿದ್ದವ್ ನಾನು, ಸೀನಿಯರು, ನೆನ್ಪಿರ್ಲಿ. ದೊಡ್ಡ DC ಸ್ನಾನ ಮಾಡ್ತಿರ್ಬೇಕಾದ್ರೆ ಮನೇಲಿ ಬಾಗ್ಲ ಹಾಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? DC ಅಂತ DC, ಹೋಗ್ರಿ ಸುಮ್ನೆ. ಅವತ್ ಮನೇಲಿ ಯಾರು ಇರ್ಲಿಲ್ಲ. ಏಯ್, ಯಾಕೆ ಅವ್ರ ಮೇಲೆ ಸುಮ್ನೆ ರೇಗಾಡ್ತಾ ಇದ್ಯಾ? ಅಜ್ಜಿ, ಸುಮ್ನೆ ಅವ್ರು ರೇಗಾಡ್ಸ್ತಿದ್ದಾರೆ ನನ್ನ. ಅಬ್ಬಾ, ನೀನು ಅಷ್ಟೇ. ಒಂದ್ 5 ನಿಮಿಷ ಅವಕಾಶ ಸಿಕ್ಕಿದ್ರೆ ಸಾಕು, ಬರೀ ಸಿಟ್ ಮಾಡ್ಕೊಳ್ಳೋದೇ ನಿಂದು. ಯಾಕೆ ಸುಮ್ನೆ ರೇಗ್ತಾ ಇದ್ಯಾ ಅವ್ರಿಗೆ? ಅಜ್ಜಿ, ಅವ್ರು ಸುಮ್ನೆ ರೇಗಾಡ್ತಿದ್ರೆ ನಾನ್ ಸುಮ್ನೆ ಇರ್ಬೇಕು ಅಂತೀರಾ ನೀವು? ಹೌದು, ನನಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ಅಲ್ಲ. ಗೊತ್ತಾಗ್ತಿದೆ ನಿಮ್ಗಿರೋ ದೊಡ್ಡ ಕೆಲ್ಸ. ನನಗೀಗ ಜಗಳ ಆಡಕ್ ಪುರ್ಸೊತ್ತಿಲ್ಲ, ನಾನು ಹೋಗ್ತೀನಿ. ನನಗೂ ಫುಲ್ ಪುರ್ಸುತ್ತಿದೆ ನೋಡಿ ನಿಮ್ ಜೊತೆ ಜಗಳ ಆಡೋದಕ್ಕೆ. ನನಗೂ ಅದೇ ಕೆಲ್ಸ, ನಾನು ಹೋಗ್ತೀನಿ. ಎಲ್ಲಿಗೆ? ನೀವೆಲ್ಲಿಗೆ? ನನಗೆ ಈ ಕಡೆ ಕೆಲ್ಸ ಇದೆ. ನನಗೂ ಆ ಕಡೆ ಕೆಲ್ಸ ಇದೆ, ನಾನು ಹೋಗ್ತಿದ್ದೀನಪ್ಪ. ಓ, ಕೆಲ್ಸಕ್ಕೆ ನನ್ ಕಂಪ್ನಿ ಬೇಕು ಅಂತನಾ? ನನ್ಗೆ ಆ ಕಡೆ ಕೆಲ್ಸ ಇಲ್ಲ, ನಾನು ಈ ಕಡೆ ಹೋಗ್ತೀನಿ. ಮತ್ ಹೋಗಿ. ನೀವ್ ಹೋಗಿ, ನೀವೆಲ್ಲ ಕೆಲ್ಸ ಇದೆ ಅಂತಂದಿದ್ದು. ಸರಿ, ನಾನೇ ಹೋಗ್ತೀನಿ. ಹೋಗಿ. ಒಳ್ಳೆ ಸಿಡುಕು ಮುತ್ತಿ ಸಿದ್ದಪ್ಪನ್ ತರ ಆಡ್ತಾರೆ. ಅಬ್ಬಾ, ಎಂತ ಒಳ್ಳೆ ಜೋಡಿ, ಎಷ್ಟು ಮುದ್ದಾಗಿ ಜಗಳ ಮಾಡ್ತಾರೆ. ದೇವ್ರೆ, ಬೇಗ ಇವರಿಬ್ಬರನ್ನು ಒಂದ್ ಮಾಡ್ಬಿಡಪ್ಪ. ಎಂಥ ಮುದ್ದಾದ ಜೋಡಿ. ಮುದ್ಕೆ, ಅವರಿಬ್ರು ನಾಯಿ ತರ ಕಿತ್ತಾಡ್ಕೊಂಡು ಸಾಯ್ತಾ ಇದಾರೆ. ಹೋಗಿ ಅವ್ರಿಬ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗ್ ಬುದ್ಧಿ ಇಲ್ವಾ? ಏಯ್ ದಡ್ಡಿ ನೀನು. ಅಲ್ಲ ಕಣೆ, ಎಲ್ಲ ಪ್ರೀತಿಗಳು ಶುರುವಾಗೋದು ಬರೀ ಜಗಳದಿಂದಾನೆ.